ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಬ್ಲಾಗ್. ಸೊ ವಯಸ್ಸು ನೋಡಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡಲಿಕ್ಕೆ ಅಂತ ಬೇಗ ಎದ್ದೆ. ಟೈಮ್ ಆಗೋಗ್ಬಿಡುತ್ತೆ. ಪೂಜೆ ಮಾಡ್ತಾ 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 ಮಾತಾಡ್ತೀನಿ ಹತ್ರ. ಸೊ ವಯಸ್ಸು ನೋಡಿ ನಾನು ಎದ್ದೇಳ್ಬೇಕಾದ್ರೆ ಆಲ್ರೆಡಿ 4 ಗಂಟೆ ಆಗೋಗ್ಬಿಟ್ಟಿತ್ತು. ಅಂದರೆ ನಾನು ಅಲಾರಾಮ್ ಇಟ್ಟಿದ್ದು ಕೂಡ 4 ಗಂಟೆಗೇ. ಸ್ವಲ್ಪ ಬೇಗನೆ ಎಚ್ಚರಿಕೆ ಆಯಿತು ಇವತ್ತು. ಸೊ ಹಿಂಗೆ ಅಲ್ವ, ಯಾವುದಾದ್ರೂ ಒಂದು ಫಂಕ್ಷನ್ ಇರಲಿ, ಇಲ್ಲ ಎಲ್ಲಾದರೂ ಹೋಗೋದಿರಲಿ, ಈ ಥರ ಪೂಜೆ ಏನಾದರೂ ಇರಲಿ, ಆ ಥರ ಇದ್ಬಿಟ್ರೆ ಬೇಗ ಎಚ್ಚರಿಕೆ ಆಗುತ್ತೆ. ಮಧ್ಯೆ ಮಧ್ಯೆ ಅವಾಗವಾಗ ಎಚ್ಚರಿಕೆ ಆಗ್ತಾನೆ ಇರುತ್ತೆ ಎದ್ದೇಳಬೇಕಪ್ಪ ಅಂತಂದು. ಮಧ್ಯ ಒಂದು 10:30 ಮತ್ತು 12:30 ನಾವು 3 ಗಂಟೆ ಹಂಗೆಲ್ಲ ಎಚ್ಚರಿಕೆ ಆಗಿತ್ತು. ಮತ್ತು ಎದ್ದೆದ್ದು ನೋಡೋದು ಟೈಮ್ ನೋಡಿ ಇನ್ನೂ ಟೈಮ್ ಐತೆ ಅಂತಂದು ಹಂಗೆ ಮಲ್ಕೊಳ್ಳೋದು. ಆಮೇಲೆ ಅಲಾರಾಮ್ ಇನ್ನೊಂದು 5 ನಿಮಿಷ ಇತ್ತು ಅಲಾರಾಮ್ ಬಡ್ಕೊಳ್ಳೋಕ್ಕೆ. ಅಷ್ಟರಲ್ಲಿ ನನಗೆ ಎಚ್ಚರಿಕೆ ಆಯಿತು. ಎದ್ದುಬಿಟ್ಟು ಮತ್ತು ಮಲ್ಕೊಂಡ್ರೆ ಆಗೋಲ್ಲ, ಆಮೇಲೆ ನಿದ್ದೆ ಮಾಡಿಬಿಟ್ರೆ ಎದ್ದೇಳೋದು ಕಷ್ಟ ಆಗುತ್ತೆ ಅಂತಂದು ಎದ್ದೆ. ಆವಾಗಲೇ ಎದ್ದುಬಿಟ್ಟು ಇವಾಗ ನೋಡಿ ಸ್ನಾನ ಮುಗಿಸ್ಬಿಟ್ಟು ಒಳಗಡೆ ಎಲ್ಲ ಕಸ ಗುಡಿಸಿ, ನಮ್ಮ ಮನೆಯವರು ಮತ್ತು ಮಕ್ಕಳೆಲ್ಲ ಮಲಗಿದ್ದಾರೆ ಇನ್ನೂ, ಅವ್ರನ್ನೇ ಇಷ್ಟು ಬೇಗ ಎಬ್ಬಿಸೋದು ಅಂತಂದು ಹಾಗೆ ಸುಮ್ಮನಾದೆ. ಎಲ್ಲ ಒರೆಸ್ತಾ ಇದ್ದೀನಿ. ಯಾವುದೇ ಪೂಜೆ ಮಾಡೋದಿಲ್ಲ, ಹಂಗೆ ಬಟ್ಟೆ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಹೊರಗಡೆ ದೇವ್ರ ಮೇಲೆ ಒರೆಸ್ತಾ ಇದ್ದೀನಿ. ದೇವ್ರ ರೂಮ್ ಒರೆಸಿದ್ದಾದ್ಮೇಲೆ ಹೊರಗಡೆ ಪಾರ್ಕಿಂಗು ಮತ್ತು ಹೊರಗಡೆದೆಲ್ಲ ಗುಡಿಸ್ತಾ ಇದ್ದೀನಿ. ದೇವ್ರ ರೂಮ್ ಮಾರ್ಕೊಳ್ಳೋ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಗುಡಿಸ್ತಾ ಇದ್ದೀನಿ ನೋಡಿ. ಗುಡಿಸ್ಬಿಟ್ಟು ಇಲ್ಲೆಲ್ಲ ನೀರು ಹಾಕಿ ಆಮೇಲೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಆಮೇಲೆ ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಅಂತದ್ದು. ಹೊರಗಡೆದು ಮುಗಿಸ್ಬಿಟ್ರೆ ಆಮೇಲೆ ಒಳಗಡೆ ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಅಂತ. ಇವಳು ನಮ್ಮ ಪಕ್ಕದ ಮನೆಯಲ್ಲಿ ಅವ್ರು ಎಷ್ಟು ಬೇಗ ಎದ್ದೇಳ್ತಾಳೆ ಅಂದರೆ 5 ಗಂಟೆಗೆ ಅವ್ರ ಅಮ್ಮ ಎದ್ದೇಳೋದಕ್ಕೂ ಮುಂಚೆನೇ ಎದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾಳೆ. ಹೆಣ್ಮಕ್ಳು ಆ ಥರನೇ ಇರಬೇಕು. ಇವಾಗಲಿಂದ ಹೆಣ್ಮಕ್ಳಿಗೆ ಆ ಥರ ರೂಢಿ ಮಾಡಬೇಕು. ನಾವು ಸೋಂಬೇರಿ ಥರ ಇದ್ದರೆ ಸೋಂಬೇರಿ ಥರನೇ ಆಗ್ತೀವಿ. ಬೇಗ ಎದ್ದೇಳಲಿಕ್ಕಾಗಲ್ಲ. ಅಂದರೆ ನಾವು ಚಿಕ್ಕ ಹುಡುಗರಿಗೆ ಅಷ್ಟು ಬೇಗ ಎದ್ದೇಳ್ತೀವಿ ಅಂತ ಇರಲಿಲ್ಲ. ಒಂದು 5:30ಗೆ ಎದ್ದೇಳ್ತಿದ್ವಿ ನಾವು ಕೂಡ. ಅಂದರೆ ನಾವೇನು ಚಿಕ್ಕ ಹುಡುಗರಾಗೆ ಆರಾಮಾಗಿ ಏನಿರಲಿಲ್ಲ. ಏನಂದರೆ ಹೂವು ಎಲ್ಲ ಬರೋವು, ಅಂದರೆ ಕನಕಾಂಬ್ರ, ಕಾಕಟ ಆ ಥರ ಎಲ್ಲ ಬರೋವು. ಹೊಲ್ದತ್ರ ಹೋಗ್ತಿದ್ವಿ ಹೂವು ಬಿಡಿಸ್ಲಿಕ್ಕೆ. ಸೊ ಬೇಗನೆ ಎದ್ದೇಳ್ತಿದ್ವಿ ನಾವು ಕೂಡ. ಅವಾಗ 6 ಗಂಟೆ ಅಷ್ಟರಲ್ಲಿ ನಾವು ಹೊಲ್ದತ್ರ ಹೋಗ್ತಿದ್ವಿ. ಏನಿಲ್ಲ ಅಂದರೂ ನಮ್ಮ ಹೊಲ ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಇದೆ, 3 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕಲ್ವ, ಅಷ್ಟರಲ್ಲಿ ಎದ್ದು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ವಿ. ಹಾಗೆ ನೋಡಿ ಇವಾಗ ಒಳಗಡೆ ಬಂದೆ. ಹೊರಗಡೆದೆಲ್ಲ ಕ್ಲೀನ್ ಮಾಡಿದ್ರೆ ರಂಗೋಲೆ ಬಿಟ್ಬಿಟ್ಟು ಉದಾಸಲಿಗೆಲ್ಲ ಬಟ್ಟಿಟ್ಟು ಹೂವು ಇಟ್ಟು ಎಲ್ಲ ರೆಡಿ ಮಾಡಿ ಈಗ ಒಳಗಡೆ ಪೂಜೆ ಸಾಮಾನೆಲ್ಲ ತೊಳೆಯೋಣ ಅಂತಂದು ತೊಳಿತಾ ಇದ್ದೀನಿ. ಸಿಂಕ್ ಹತ್ರನೇ, ಅಂದರೆ ಸಿಂಕ್ ಒಳಗಡೆ ಹಾಕಲ್ಲ, ಸೈಡಲ್ಲಿ ಇಟ್ಕೊಳ್ತೀನಿ. ಸಿಂಕ್ ಒಳಗಡೆ ಮತ್ತು ಎಂಜಲ್ ತಟ್ಟೆ ಎಲ್ಲ ತೊಳೆದಿರ್ತೀವಲ್ವ, ಅದಕ್ಕೆ ಸಿಂಕ್ ಒಳಗಡೆ ದೇವರು ಸಾಮಾನೇನು ಹಾಕೋದಿಲ್ಲ. ಮೇಲ್ಗಡೆನೇ ಸ್ಲ್ಯಾಬ್ ಮೇಲ್ಗಡೆ ಇಟ್ಕೊಬಿಟ್ಟು ಅಲ್ಲೇ ಕ್ಲೀನ್ ಮಾಡಿಕೊಂಡು ಮತ್ತು ಅಲ್ಲೇ ಎತ್ತಿಟ್ಕೊಳ್ತಿದ್ದೀನಿ. ತೊಳೆದ್ಬಿಟ್ಟು ಹಂಗೆ ಎತ್ತಿಡ್ತೀನಿ ನೋಡಿ. ವಿಮ್ ಜೆಲ್ ಹಾಕ್ಕೊಬಿಟ್ಟು ಸ್ವಲ್ಪ ವಿಮ್ ಜೆಲ್ಲು ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಬಿಟ್ರೆ ಸಾಕು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ಅಂದರೆ ಪಳ ಹೊಳಿತವೆ ದೇವ್ರ ಸಾಮಾನೆಲ್ಲ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವವು. ನಾನು ಅದೇ ರೀತಿಯೇ ತೊಳೆಯೋದು. ಯಾವುದೇ ರೀತಿ ಪೀತಾಂಬರಿ ಆ ಥರದ್ದೆಲ್ಲ ಯೂಸ್ ಮಾಡಲ್ಲ ನಾನು. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ರಂಗೋಲಿ ಪುಡಿ ಬರುತ್ತಲ್ಲ ಅದರಲ್ಲಿ ತೊಳಿತಾರೆ. ಅದರಲ್ಲಿ ತೊಳೆದ್ರೆ ಏನಂದರೆ ಚಿಕ್ಕ ಕಲ್ಲು ಆ ಥರದ್ದೆಲ್ಲ ಇರುತ್ತೆ ನೋಡಿ, ಸ್ಕ್ರ್ಯಾಚರ್ ಆಗುತ್ತೆ ಅಂತಂದು ರಂಗೋಲಿ ಪುಡಿಲಿ ನಾನು ಯೂಸ್ ಮಾಡೋದಿಲ್ಲ. ಸ್ವಲ್ಪ ಹುಣಸೆ ಹುಳಿ ಮತ್ತು ವಿಮ್ ಜೆಲ್ಲು 2 ಹಾಕ್ಬಿಟ್ರೆ ಜಾಸ್ತಿ ತಿಕ್ಕ ಅವಶ್ಯಕತೆ, ಉಜ್ಜಿ ತೊಳಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ಸರಿ ಸ್ಕ್ರಬ್ ಮಾಡಿದ್ರೆ ಮುಗೀತು, ಕ್ಲೀನಾಗಿ ಪಳ ಹೊಳಿತಾ ಇರ್ತವೆ ದೇವ್ರ ಸಾಮಾನೆಲ್ಲನ. ಸೊ ಈಗ ಅಂದರೆ ಆಗಲೇ ಇದು ಉದಾಸ್ಲಿಗೆಲ್ಲ ರೆಡಿ ಮಾಡಿರಲಿಲ್ಲ. ಉದಾಸ್ಲಿಗೆ ಏನಂದರೆ ಪಾರ್ಕಿಂಗು ಗುಡಿಸ್ಬಿಟ್ಟು ಹೊರಗಡೆ ಗುಡಿಸಿ ರಂಗೋಲಿ ಹಾಕಿದ್ದೆ. ಬಟ್ ಉದಾಸ್ಲಿಗೆ ಮಾತ್ರ ಈಗ ಅರಿಶಿನ ಕುಂಕುಮ ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಉದಾಸ್ಲಿಗೆ ಅರಿಶಿನ ಕುಂಕುಮ ಇಕ್ಕಿ ಹೂವು ಇಟ್ಟರೆ ಅದೊಂಥರ ಕಳೆಯ ಲಕ್ಷಣ ಕೂಡ. ಡೈಲಿ ಅರಿಶಿನ ಕುಂಕುಮ ಇಕ್ಕಿ ಹೂವು ಇಡ್ತೀನಿ ನಾನು. ಅದನ್ನೆಲ್ಲ ಮುಗಿಸಿ ಈಗ ನೋಡಿ ಒಳಗಡೆ ಬಂದೆ ಪೂಜೆಗೆ ರೆಡಿ ಮಾಡೋಣ ಅಂತಂದು. ಪೂಜೆಗೆ ಈಗ ರೆಡಿ ಮಾಡ್ತಾಯಿದ್ದೀನಿ. ಉಪ್ಪಿನ ದೀಪ ಹಚ್ಚುತ್ತೀನಿ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಉಪ್ಪಿನ ದೀಪಕ್ಕೆ ಫಸ್ಟಿಗೆ ಅದಕ್ಕೆಲ್ಲ ಅರಿಶಿನ ಹಚ್ಚಿ ರೆಡಿ ಮಾಡಬೇಕಲ್ವ. ನಾವು ದೊಡ್ಡದು ಬಟ್ಲಂತ ತೊಗೊಬಿಟ್ಟು ಅದಕ್ಕೆ ಮಣ್ಣಿಂದ ಆಗಬೇಕು. ಮಣ್ಣಿನ ಬೌಲ್ನ ತೊಗೊಂಡು ಅದಕ್ಕೂ ಕೂಡ ಎಲ್ಲ ಅರಿಶಿನ ಹಚ್ಬಿಟ್ಟು ಮತ್ತು ಚಿಕ್ಕದು 2 ದೀಪ ತೊಗೊಂಡಿರ್ತೀವಿ ನೋಡಿ, ಅದಕ್ಕೂ ಅರಿಶಿನ ಹಚ್ಚಬೇಕು. ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಚ್ಚಿ. ಏನಂದರೆ ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಉಪ್ಪಿನ ದೀಪ ಹಚ್ಚುತ್ತಿರೋದು. ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ಉಪ್ಪಿನ ದೀಪ ಹಚ್ಚೋಣ ಅಂತಂದು. ಬಟ್ ಒಬ್ಬೊಬ್ರು ಒಂಥರ ಹೇಳ್ತಾರೆ. ಕೆಲವರು ಪರವಾಗಿಲ್ಲ ಉಪ್ಪಿನ ದೀಪ ಹಚ್ಚಿದಾಗಲಿಂದ ಒಳ್ಳೆಯದಾಗಿದೆ ನಮಗೆ, ಪರವಾಗಿಲ್ಲ ಅನುಕೂಲ ಆಗುತ್ತೆ ಒಳ್ಳೆಯದು ಅಂತಂದು ಹೇಳ್ತಾರೆ. ಇನ್ನು ಕೆಲವರು ಉಪ್ಪಿನ ದೀಪ ಹಚ್ಚಬಾರ್ದು, ಅದೇನೋ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ದೀಪ ಹಚ್ಚೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು. ನಾವು 2 ಮನಸ್ಸಿಂದ ದೀಪ ಹಚ್ಚಬಾರ್ದು, 1 ಮನಸ್ಸಿಂದ ಒಳ್ಳೆಯದಾಗುತ್ತೆ ಅಂದ್ಕೊಂಡು ದೀಪ ಹಚ್ಚಿದ್ರೆ ಒಳ್ಳೆಯದೇ ಆಗುತ್ತೆ. ನಾವು ಏನಾಗುತ್ತೋ ಏನು ಕತೆನೋ ಅಂದ್ಕೊಂಡು ಅವೆಲ್ಲ ಮಾಡೋಕ್ಕೋದ್ರೆ
2 ಮನಸ್ಸಿಂದ ಅನುಮಾನಿಸು ಪಟ್ಟು ಮಾಡಬಾರ್ದು ಯಾವುದೇ ಕೆಲಸ ಆಗಲಿ. ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಪೂಜೆ ಮಾಡಿದ್ರೆ ಅದು ಪೂಜೆ ಪಕ್ಕ ಫಲಿಸುತ್ತೆ ಅಂತಂದು ನನಗೆ ಮಾಡಬೇಕು ಇಲ್ಲ ಮಾಡಬಾರ್ದು ಅಂದ್ಕೊಂಡಾಗ ಮಾಡಬೇಕು ಅನ್ನಿಸ್ತು. ಪರವಾಗಿಲ್ಲ ಮಾಡೋಣಪ್ಪ ನಾನು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಉಪ್ಪಿನ ದೀಪ ಹಚ್ಚುತ್ತಾ ಇದ್ದೀನಿ. ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ನೇ ವಾರ ಮಾಡ್ತಾ ಇರೋದು. ಅಂದರೆ ಫಸ್ಟ್ನೇ ವಾರ, ಆಷಾಢ ಫಸ್ಟ್ನೇ ಶುಕ್ರವಾರ ಅಲ್ಲ, ಇದು ಆಷಾಢದಲ್ಲಿ ಸೆಕೆಂಡ್ನೇ ಶುಕ್ರವಾರ. ನಾನು ಮಾಡ್ತಿರೋದು ಫಸ್ಟ್ನೇ ಸರಿ ಅಷ್ಟೇ. ಸೊ ನೋಡಿ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಮಗ ಆಲ್ರೆಡಿ ಎದ್ದು ಬಂದುಬಿಟ್ಟ ನೋಡಿ. 5:15 ಎಚ್ಚರಿಕೆ ಆಗಿಬಿಟ್ಟಿದೆ, ಅವನಿಗೆ ಎದ್ದು ಬಂದಿದ್ದಾನೆ. ಅಂದರೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೆ, ಫೋನಲ್ಲಿ ಸಾಂಗ್ ಹಾಕಿದ್ದೆ. ಸೊ ಅದಕ್ಕೋಸ್ಕರ ಬೇಗ ಎದ್ದು ಬಂದುಬಿಟ್ಟಿದ್ದಾನೆ. ಮತ್ತು ನನ್ನ ದೊಡ್ಡ ಮಗನೂ ಎದ್ದು ಬಂದ ಈಗ ತಾನೆ. ಅವನು ಕೂಡ ಬಂದಿಬ್ಬರು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ. ದೇವರಿಗೆ ಅಡ್ಡಾಗಿ ನಿಂತ್ಕೊಂಡಿದ್ದಾರೆ. ಫೋನಲ್ಲಿ ಅಷ್ಟಾಗಿ ಕಾಣಿಸ್ತಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಬೇಗ ಬೇಗ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ ಮತ್ತು ಒಂದು 5:45 6 ಗಂಟೆ ಒಳಗಡೆ ಮಾಡಿಬಿಡ್ಬೇಕು. ಅದಾದಮೇಲೆ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂದ್ಕೊಂಡು ಮಾಡ್ತಿರೋದು. ಅದಾದಮೇಲೆ ಮಾಡೋಕ್ಕೆ ಅಷ್ಟು ಇದಿರಲ್ಲ. ಹಂಗೂ ಮೀರಿ ಟೈಮ್ ಆಯ್ತಂದರೆ ಸಂಜೆ ಮಾಡ್ಕೋಬೇಕು. ಇಲ್ಲಾಂದರೆ ಬೆಳಗ್ಗೆನೇ ನಾನು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಬೇಗ ಎದ್ಬಿಟ್ಟು ರೆಡಿ ಮಾಡ್ಕೋಬೇಕು, ಪಟ ಕೆಲಸ ಮಾಡ್ಕೋಬೇಕು. ಕೆಲವರು ಏನಂದರೆ ನಿಧಾನ ಮಾಡ್ತಾರೆ ನೋಡಿ, ಅವ್ರ ಪಕ್ಕ ಸ್ವಲ್ಪ ಬೇಗನೆ ಎದ್ದೇಳಬೇಕಾಗುತ್ತೆ. ಇಲ್ಲಾಂದರೆ ಸಂಜೆ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ಇನ್ನೂ ಪೂಜೆ ಎಲ್ಲ ಮುಗೀತು ನೋಡಿ. ಸೊ ಆಷಾಢ ಶುಕ್ರವಾರ ಅಲ್ವಾ, ಸೊ ಬೆಳಗ್ಗೆನೇ ಎದ್ದು ಬೇಗ ಪೂಜೆ ಮಾಡಿ ರೆಡಿ ಮಾಡಿದ್ದಾಯಿತು. ನಾನು 9 ಗಂಟೆಗೆ ಏನಂದರೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ನಲ್ಲ, ಮದುವೆ ವೀಡಿಯೋಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಟೈಮ್ ಆಗೋಗುತ್ತೆ, ಮತ್ತು ಪೂಜೆಗೆ ರೆಡಿ ಮಾಡ್ತಿದ್ನಲ್ಲ ಟೈಮ್ ಆಗುತ್ತೆ, ಮತ್ತು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಅಂತಂದು ಎಷ್ಟು ಚೆನ್ನಾಗಿ ಕಾಣಿಸ್ತು ದೇವ್ರ ರೂಮ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಪೂಜೆ ಮಾಡಿರೇನೆ ಅದೊಂದು ಲಕ್ಷಣ. ನಮ್ಮ ಮನೇಲಿ ಇನ್ನೂ ಎದ್ದೇ ಇಲ್ಲ. ಹುಡುಗರು ಅಂತಾರೆ ಎದ್ದು ಬಂದವ್ರೆ ನೋಡ್ರಿ, ಮಕ್ಳಿಬ್ರು ಎದ್ದು ಕೂತ್ಕೊಂಡವ್ರೆ. ನಮ್ಮ ಮನೆಯವ್ರು ಮಾತ್ರ ಇನ್ನೂ ಎದ್ದಿಲ್ಲ. ಹಲೋ ಬಾಸ್, ಬೆಳಕಾಗೈತೆ, ಆಟ ಹೇಳ್ಬೇಕಾ? ಸುಪ್ರಭಾತ ಹೇಳ್ಬೇಕಾ? ಹಾಂ, ಸುಪ್ರಭಾತ ಹೇಳ್ತೀನಿ ಅದಳು. ಎದ್ದೇಳು ರಂಗನಾಥ, ಏಳು ಬೆಳಗಾಯಿತು, ರೇಷ್ಮೆ ಹುಳುಗಳಿಗೆ ಮೇವಿಲ್ಲ ತಳ್ತಾವೆ, ಏಳು ಬೆಳಗಾಯಿತು. ಸೊ ಗೈಸ್ ನೋಡಿ, ಪಲಾವ್ ಮಾಡ್ತಾ ಇದ್ದೀನಿ. ದೊಡ್ಡ ಮಗು ಪಲಾವ್ ಅಂದರೆ ಸಾಕಾತಿಷ್ಟ. ಅವ್ನ ಮನೆಯಿಂದ ಕೇಳ್ತಿದ್ದ ಪಲಾವ್ ಮಾಡಿ ಮಮ್ಮಿ ಅಂತಂದು. ಅದಕ್ಕೆ ಇವತ್ತು ಪಲಾವ್ ಮಾಡೋಣ ಅಂತಂದು ರೆಡಿ ಮಾಡ್ತಾ ಇದ್ದೀನಿ. ಡೈಲಿ ಪಲಾವ್ ಕೊಟ್ಟು ತಿಂತಾನೆ, ಅವ್ನಿಗೆ ಅಷ್ಟು ಇಷ್ಟ ಪಲಾವ್ ಅಂದರೆ. ಪೂಜೆ ಎಲ್ಲ ಮುಗಿಸಿ ಶಾಂತವಾಗಿ ನೆಮ್ಮದಿಯಾಗಿ ಸಮಾಧಾನವಾಗಿ ಪೂಜೆ ಮುಗಿಸಿ ಏನೋ ಅಂತ ನೆಮ್ಮದಿ ಸಮಾಧಾನ ಖುಷಿ. ಈಗಾಗಲೇ ಮಕ್ಕಳಿಗೆ ಬೇಗ ವ್ಯಾನ್ ಬರುತ್ತೆ, ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಮತ್ತು ಟೈಮ್ ಆದರೆ ಆಯಿತು ಅಂತಂದು 8:15 8:30 ಬಂದುಬಿಡ್ತಾರೆ ವ್ಯಾನು. ಟೈಮ್ ಆಗಿಬಿಡುತ್ತೆ, ಮತ್ತು ತಿಂಡಿ ತಿನ್ನಲ್ಲ, ಅರ್ಜೆಂಟಾಗಿ ಹೊರಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ ಅಂತಂದು ಬೇಗ ರೆಡಿ ಮಾಡ್ತಾಯಿದ್ದೀನಿ ಪಲಾವ್ಗೆ. ಸೊ ಪ್ರಸಾದಕ್ಕಾಗಲೇ ಎಲ್ಲ ರೆಡಿ ಮಾಡಿದ್ದೆ, ಕಾಯಿ ಒಂದು ಹಾಕಿರಲಿಲ್ಲ ಅಷ್ಟೇ. ಇವಾಗ ಕಾಯಿ ತುರ್ದು ಹಾಕ್ಬಿಟ್ಟು ಸ್ವಲ್ಪ ಪ್ರಸಾದ ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಕ್ಕಿದ್ದೀನಿ. ಬಟ್ ಕಾಯಿ ಹಾಕಿರಲಿಲ್ಲ, ಹಂಗೆ ಇಟ್ಟಿದ್ದೆ ಅಷ್ಟೇ. ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣು ಎಲ್ಲ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ದೆ. ಎಲ್ಲ ಹಾಕಿದೆ, ಬಟ್ ಕಾಯಿ ಒಂದು ಹಾಕಿರಲಿಲ್ಲ ಅಷ್ಟೇ. ಸೊ ಈಗ ಅದಕ್ಕೊಂದು ಸ್ವಲ್ಪ ಕಾಯಿ ತುರ್ದು ಹಾಕಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಗೈಸ್ ನೋಡಿ, ಈಗ ಮಕ್ಕಳನ್ನೆಲ್ಲ ಕಲಿಸ್ಬಿಟ್ಟು ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು. ಸೊ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ತಿನ್ನಲಿಕ್ಕೆ ಅಂತಂದು ಕೂತ್ಕೊಂಡಿದ್ದೀನಿ. ಈಗಿನ ನೋಡಿ, ಪಲಾವ್, ಮೊಸರು ಬಜ್ಜಿ, ಹಾಗೆ ಪ್ರಸಾದ ಮಾಡಿದ್ನಲ್ಲ, ಸೊ ಪ್ರಸಾದ ಇಷ್ಟು ಇಟ್ಕೊಂಡಿದ್ದೀನಿ. ಬಾಳೆಲೆನ ತೊಗೊಂಡಿದ್ದೀನಿ, ಯಾಕಂದರೆ ಅಜ್ಜಿ ಬಾಳೆಲೆ ತೊಗೊಂಬಂದಿದ್ರು ನೈವೇದ್ಯಕ್ಕೆ ಇಡೋಕ್ಕೆ ಅಂತಂದು ಹೇಳಿದ್ದೆ, ಎಕ್ಸ್ಟ್ರಾ ತೊಗೊಂಬಂದಿದ್ರು. ಸೊ ನಂಗೆ ಬಾಳೆಲೆ ಊಟ ತಿಂಡಿ ಅಂದರೆ ಸಖತ್ ಇಷ್ಟ, ಅದಕ್ಕೆ ಬಾಳೆಲೆ ತೊಗೊಂಡಿದ್ದೀನಿ. ಬಾಳೆಲೆ ಮತ್ತು
ಪ್ರಸಾದಕ್ಕೆ ನೋಡಿ ಹಳಸಿನ ಹಣ್ಣಾಗಿತ್ತು. ಹಳಸಿನ ಹಣ್ಣು, ಬಾಳೆಹಣ್ಣು ಮತ್ತು ಮೊರನೈಟ್ ಎಲ್ಲ ಹಾಕ್ಬಿಟ್ಟು ಪ್ರಸಾದ ಮಾಡಿದ್ದೆ. ಅವಲಕ್ಕಿ ಮಾಡಿದ್ದಿದ್ದು, ಸಿಹಿ ಅವಲಕ್ಕಿ. ಸೊ ಈಗ ತಿಂಡಿ ತಿನ್ಕೊಬಿಡ್ತೀನಿ. ಪಲಾವ್ ಮೊಸರು ಬಜ್ಜಿ ಚೆನ್ನಾಯ್ತಾ? ಮಕ್ಕಳು ಸಖತ್ ಇಷ್ಟ ಪಲಾವ್ ಮೊಸರು ಬಜ್ಜಿ ಅಂದರೆ. ನಮ್ಮ ದುಷಿ ಮಾತ್ರ ನಮ್ಮ ದುಷಿಗೆ ಸಖತ್ ಇಷ್ಟ ಪಲಾವು ಮೊಸರು ಬಜ್ಜಿ ಅಂದರೆ. ಅದಕ್ಕೆ ಸ್ಕೂಲ್ಗೂ ಮೊಸರು ಬಜ್ಜಿ ಹಾಕಿಸ್ಕೊಂಡ್ಬಿಟ್ಟು ಹೌದಾ ಗೈಸ್ ನೋಡ್ರಿ, ಇನ್ನು ಫಸ್ಟ್ನೇ ಕೊಯ್ಲದ ಅಡಿಕೆ ಸುಲಿತಿರೋದಿದ್ದು. ಸ್ವಲ್ಪ ಇತ್ತಷ್ಟೇ, ಅದಕ್ಕೆ ಅಜ್ಜಿ ಒಂದೇ ಸುಲಿತೈತೆ. ಅಡಿಕೆ ಸುಲಿಯೋರ್ ಕೈ ಎಷ್ಟು ಫಾಸ್ಟಾಗಿ ಆಡ್ತೈತಿ. ನಮಗೆ ನಾವು ಒಂದು ಕಾಯಿ ಸುಲಿಬೇಕಾದ್ರೆ ನೀವು 3 ಕಾಯಿ ಸುಲಿತೀರ. ನಿಮ್ಗೆ ಅಲ್ಲೇ ರೂಢಿ ಆಗಿರ್ತೈತಲ್ಲ ಅಜ್ಜಿ. ಒಂದು 10 ಕಾಯಿ ಸುಲಿಬಿಟ್ರೆ ಕೈ ಅಂಗೈಯೆಲ್ಲ ನೋವು ಬಂದಂಗೆ ಆಗ್ತೈತೆ. ನಮಗೆ ಸುಲಿಯೋಕ್ಕೆ ಆಗಲ್ಲ. ಹಂಗೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಇದು. ನಮ್ಮ ಮನೇಲಿ ಇನ್ನೂ ಬಂದಿಲ್ಲ. ಅವ್ರು ಬಂದ್ಮೇಲೆ ತಿಂಡಿ ಕೊಟ್ಟು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಕು. ಅದಕ್ಕೆ ಕೂತ್ಕೊಂಡಿದ್ದೀನಿ ಸುಮ್ಮನೆ ಇಲ್ಲೇ. ಮತ್ತು ಆಗಾಗಲೇ ಬರಬೇಕು, ಹೋಗಿಲ್ಲ. ಅದಕ್ಕೆ ಕರೆಂಟ್ ಬೇರೆ ಇಲ್ಲ ಹೆಂಗಿದ್ರು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ಕರೆಂಟೇ ಕೊಡೋಲ್ಲ ಅಚ್ಚುಕಟ್ಟಾಗಿ. ಕರೆಂಟೇ ಕೊಡೋದು. ಆಗಾಗಲೇ ತೆಗಿತಾರೆ ಬಟ್ಟೆ. ಕಾಯ್ಕೊಂಡೆ ಅದೇ ಬಂದೆ. ನಂಗೆ 3:30 4 ಗಂಟೆ ಆಗಿತ್ತು. ನಾನು ಬಂದೆ ಗಾಯಿಸಿ. ಸೊ ಎಲ್ರದ್ದು ತಿಂಡಿ ಎಲ್ರದ್ದು ತಿಂಡಿ ಮುಗಿಸ್ಬಿಟ್ಟು ಈಗ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬಂದಿದ್ದೆ. ಬಟ್ಟೆ ಸ್ಟಿಚ್ ಮಾಡಿ ಟೈಮ್ ಆಲ್ರೆಡಿ 1:30 ಆಗ್ತಾ ಬಂತು. ಮಧ್ಯಾಹ್ನಕ್ಕೆ ಏನಾದರೂ ಊಟಕ್ಕೆ ನೋಡೋಣ ಏನು ಮಾಡಬೇಕು ಅಂತಂದು ಕೆಳಗಡೆ ಹೋಗೋಣ ಅಂತಂದು ನೋಡ್ತಿದ್ದೆ. ಅಷ್ಟರಲ್ಲಿ ಲಾಗಾದರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತಂದು ವಿಡಿಯೋ ಆನ್ ಮಾಡಿದೆ. ಈ ಕರೆಂಟು ಯಾವ ಥರ ಆಗಿದೆ ಅಂದರೆ, ಈ ನಡುವೆ ಅಂತೂ ಹೋಗುತ್ತೆ ಬರುತ್ತೆ. ನೀವು ಒಂದು ಸಮ ನಿಲ್ತಾನೆ ಇಲ್ಲ. ಒಂದು ಸರಿ ಇದು ಈ ಬೆಲ್ಟ್ ಇದೆಯಲ್ಲ, ಈ ವೈಟ್ ಬೆಲ್ಟ್ ಕಾಣಿಸ್ತಿದೆಯಲ್ಲ, ಇದನ್ನು ವೈಟ್ ಬೆಲ್ಟ್ ಹಾಕಿದ್ರೆ ಕರೆಂಟ್ ರನ್ ಆಗುತ್ತೆ. ಇಲ್ಲಾಂದರೆ ಇದು ಬಟ್ಟೆ ಸ್ಟಿಚ್ ಮಾಡೋದಿದೆಯಲ್ಲ, ಇದನ್ನೇನಾದರೂ ಹಾಕಿದ್ರೆ ಮಾಮೂಲಿ ಕಾಲಾಗಿ ತುಳಿಬೇಕು. ಕಾಲಂತೂ ಈ ನಡುವೆಲ್ಲ ಕಾಲಲ್ಲಿ ತುಳಿದು ಕಾಲೆಲ್ಲ ನೋವು ಬಂದುಬಿಟ್ಟಿದ್ದಾವೆ. ನೋಡೋಣ ಅದೇನೆಂದರೆ, ಒಂದೇ ಸಮ ತುಳಿತಾ ಇದ್ದರೆ ಕಾಲಲ್ಲಿನೇ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ರೆ ಕಾಲು ನೋವು ಬರೋಲ್ಲ. ಬಟ್ ನಾನು ಒಂದು ಸರಿ ಕರೆಂಟ್ ಹಾಕೊಳ್ಳೋದು, ಒಂದು ಸರಿ ಕಾಲಲ್ಲಿ ತುಳಿಯೋದು ಮಾಡ್ತಾಯಿದ್ರೆ ಕಾಲು ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ನಿದ್ದೆ ಸರಿಯಾಗಿಲ್ಲಲ್ಲ, ಅದಕ್ಕೆ ಆಗ್ಲಿಕ್ಕೆ ಬರ್ತಾ ಇದ್ದಾವೆ. ಸೊ ಬೆಳಗ್ಗೆನೇ ಸ್ನಾನ ಮಾಡಿದ್ದೆ, ತಲೆ ಸ್ನಾನ ಮಾಡಿದ್ನಲ್ಲ, ಬೆಳಗ್ಗೆನೇ ಸ್ನಾನ ಮಾಡಿದ್ರಿಂದ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಮೆಂತ್ಯ ಪ್ಲಸ್ ಹಚ್ಕೊಂಡು ಬಂದೆ. ತಲೆನೋವು ಸ್ಟಾರ್ಟ್ ಆಗಿತ್ತು, ಮೆಂತ್ಯ ಪ್ಲಸ್ ಹಚ್ಕೊಂಡು ಬಂದೆ. ಏನಂದರೆ ನಾನು ತಲೆನೋವು ಬಂದರೆ ಜಾಸ್ತಿ ಮಾತ್ರೆ ತೊಗೊಳಕ್ಕೆ ಹೋಗಲ್ಲ. ಮಾತ್ರೆಗಳ್ನ ಅವಾಯ್ಡ್ ಮಾಡ್ತೀನಿ. ಮೆಂತ್ಯ ಪ್ಲಸ್ ಹಚ್ಕೊಂಡಾದರೂ ಇರ್ತೀನಿ, ಆದರೆ ಮಾತ್ರೆ ತೊಗೊಳಕ್ಕೆ ಹೋಗಲ್ಲ. ಜಾಸ್ತಿ ಓವರ್ ತಲೆನೋವು ಬಂತಂದರೆ ತಲೆಗೆ ಇದು ಕರ್ಚಿಪ್ ಬರುತ್ತೆ ನೋಡಿ, ಕರ್ಚಿಪ್ಪು ವಿಕ್ಸ್ ಹಚ್ಬಿಟ್ಟು ಕರ್ಚಿಪ್ಪನ್ನ ಕಟ್ಬಿಡ್ತೀನಿ, ಬಿಗ್ಗಿ ಕಟ್ಬಿಡ್ತೀನಿ. ಆವಾಗ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಏನೂ ಕೆಲಸ ಮಾಡೋಕ್ಕೋಗಲ್ಲ, ಸುಮ್ಮನೆ ಮಲ್ಕೊಬಿಡ್ತೀನಿ ಅಷ್ಟೇ. ತುಂಬ ರೇರು. ನಾನು ಹುಷಾರಿಲ್ಲ ಅಂದಾಗ ಮಾತ್ರ ಮಲಗೋದಷ್ಟೇ. ಮಿಕ್ಕಿನ ಟೈಮಾಗಿ ಯಾವಾಗಲೂ ನಾನು ಮಲಗೋದೇ ಇಲ್ಲ. ಏನಾದರೂ ಒಂದು ಕೆಲಸ ಹುಡಿಕೊಂಡು ಮಾಡ್ತಾನೆ ಇರ್ತೀನಿ. ಹಾಗೆ ಈಗ ಒಂದು ಲಾಂಗ್ ಗೌನ್ ಸ್ಟಿಚ್ ಮಾಡೋದಿತ್ತು. ಒಂದು 3-4 ಲಾಂಗ್ ಗೌನ್ ಸ್ಟಿಚ್ ಮಾಡವ. ಸೊ ಒಂದು ಆಲ್ರೆಡಿ ಸ್ಟಿಚ್ ಮಾಡಿಟ್ಟಿದ್ದೀನಿ, ಇನ್ನೂ 2 ಇದ್ದಾವೆ. ಇದನ್ನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಆಗಿದೆ ಅಷ್ಟೇ. ಸೊ ಈಗ ಫಸ್ಟ್ ಹೋಗಿ ಕೆಳಗಡೆ ನೋಡಿಬಿಟ್ಟು ಊಟ ಏನು ಮಾಡಬೇಕು ಅಂತ, ಅಡುಗೆ ಏನು ಮಾಡಬೇಕು ಅಂತ ನೋಡಿಕೊಂಡು ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಬರ್ತೀನಿ. ಆ ಸ್ಯಾರಿ ಇನ್ನೂ ಚೇಂಜ್ ಮಾಡಿಲ್ಲ. ಏನಂದರೆ ಇವತ್ತು ನೋಡೋಣ, ಸ್ಯಾರಿ ಚೇಂಜ್ ಮಾಡೋದು ಬೇಡ ಅಂತಂದು ಸ್ಯಾರಿಲೇ ಇದ್ದೀನಿ. ಸಂಜೆ ಅಷ್ಟರಲ್ಲಿ ಚೇಂಜ್ ಮಾಡ್ತೀನಿ ಪಕ್ಕ. ಸ್ಯಾರಿ ಜಾಸ್ತಿ
ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಇದು ಸಿಂಪಲ್ ಸ್ಯಾರಿ ಅಲ್ವಾ, ಸೊ ಇರ್ಬೋದು, ಪರವಾಗಿಲ್ಲ. ಅದಕ್ಕೆ ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಇದೀನಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವಾಗಲೂ ಮಾಡ್ಬೋದು, ಪರವಾಗಿಲ್ಲ. ಏನು ಅನ್ಕಂಫರ್ಟಬಲ್ ಫೀಲ್ ಏನಾಗಲ್ಲ, ಪರವಾಗಿಲ್ಲ, ಕಂಫರ್ಟಬಲ್ ಆಗಿರ್ಬೋದು. ಸೊ ಅದಕ್ಕೆ ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ, ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವಾಗಲೂ ಚೇಂಜ್ ಮಾಡಿಬಿಡ್ತಿದ್ದೆ. ಸೊ ಈಗ ಬನ್ನಿ ಕೆಳಗಡೆ ಹೋಗೋಣ. ತಾತ ಬೇರೆ ಇರಲಿಲ್ಲ, ಆಗಲೇ ಎಲ್ಲ ಹೋಗಿತ್ತು. ನಮ್ಮ ಮನೇಲಿ ಕರ್ಕೊಬಂದು ಬಿಟ್ಟೋದ್ರು. ಮತ್ತು ಕುಂತಿದ್ದ ಕೂರಲ್ಲ, ನಿಂತಿದ್ದ ನಿಲ್ಲಲ್ಲ ನಮ್ಮ ತಾತ. ಸುಮ್ಮನೆ ಓಡಾಡ್ತಿರುತ್ತೆ ಆಗ್ತಿತ್ತು. ನಮಗೆ ಭಯ ಏನಂದರೆ ಹುಷಾರಿಲ್ವಲ್ಲ, ಎಲ್ಲಾದರೂ ಬಿದ್ದರೆ ಆಯಿತು ಅನ್ನೋದೇ ಭಯ. ಕೆಳಗಡೆ ಬಂದೈತೆ ಅನಿಸುತ್ತೆ. ಅಜ್ಜಿ ಊಟ ಕೊಟ್ಟೈತೆ, ಕೆಳಗಡೆ ನಿಂತಲ್ಲ, ಊಟ ಕೊಟ್ಟೈತೆ. ಈಗ ನಾನು ಹೋಗ್ಬೇಕು, ಏನು ಮಾಡಬೇಕು ನೋಡೋಣ. ಇನ್ನು ಸ್ವಲ್ಪ ಪಲಾಗಿತ್ತು, ನೋಡಬೇಕು ಏನು ಮಾಡಬೇಕು ಅಂತ. ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮತ್ತೆ ಬಂದು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೋಡ ಮುಚ್ಕೊಬಿಟ್ಟೈತಿ, ಇವತ್ತೇನು ಬಿಸಿಲಿಲ್ಲ. ಗೈಸ್ ನೋಡ್ರಿ, ಹುಡುಗರು ಬಂದರು ಸ್ಕೂಲಿಂದ, ಆಟಾಡಕ್ಕೆ ಹೋಗಿದ್ರು. ಅಲ್ಲೇ ಬಂದು ಅಪ್ಪೆ ಹಾಲು ಕುಡೀರಲ್ಲೇ ಹಾಕೊಂಡಲ್ಲೇ ದುಷಿ ಹಾಲು ಕುಡೀರ ಅಲ್ಲೇ, ಮತ್ತೀಗ ಅಲ್ಲೇ ಎಲ್ಲ ಇರ್ತೈತೆ ನೋಡು. ಹೊಲ್ತಾಗ್ಬಿಟ್ಟು ಬಂದು ದುಷಿ ದುಷಿ ಹಾಲು ಹಾಕೊಂಡು ಕುಡೀರಿ. ಹುಡುಗ ಲೈಟ್ ಆಫ್ ಮಾಡ್ರಿ ಯಾಕೆ. ಸೊ ಈಗ ಸಂಜೆ ಒಂದು ಸರಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಈಗ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಅದಕ್ಕೆ ಒಂದ್ಸರಿ ಈಗ ಮಾಡೋಣ ಅಂತಂದು ತಾತ ನೋಡ್ರಿ ಮಲ್ಕೊಂಡಿದ್ದೆ. ಒಳಗೆ ಕರೆದ್ರೂ ಬರೋದಿಲ್ಲ, ಎಷ್ಟು ಹೇಳಿದ್ರೂ ಬರೋಲ್ಲ ಒಳಗಡೆಗೆ. ಸೊ ಸರಿ ಅಂತಂದು ಇಲ್ಲೇ ಮನಿಕಂತ ಹಾಸ್ಕೊಟ್ಟಿದ್ದೀವಿ, ಇಲ್ಲೇ ಮನಿಕೊಂಡಿದ್ದೆ. ಅವ್ರು ಅಲ್ಲೇ ನಮಗೆ ಸ್ನ್ಯಾಕ್ಸ್ ಸಿಗೋಣ. ನಿಮ್ಮ ಫೋನ್ ಬರೋ ಇಲ್ಲಾಂದ್ರೆ ಅಲ್ಲೇ ಬಿಡೋದೇ ಬದುಕಾಗೈತಿ. ಸಿಗ್ತೆ ನಾನೇ ಅಲ್ಲಿ ಇಕ್ಕಿದ್ದು. ಮತ್ತೀಗ ಫೋನ್ ಎಲ್ಲಿ ಕುತ್ಕೊಂಡ್ರೆ ಅಲ್ಲೇ ಬಿಟ್ಬಿಟ್ಟೋದ್ರೆ ಮನೆ ಖಂಡಿತ ಕುಂತಿದ್ದಾಗ ಹಂಗೆ ಬಿಟ್ಟೋದ್ರೆ ಫೋನ್ ಬೇಡ ಏನ್ಕನ ಬೇಕು ಅಂದಾಗ ಹೋಗಲ್ಲೇ ತಿಂದ್ಬಿಟ್ಟು ಓದ್ಕೋಗ. ಅಲ್ಲಿ ಒಳಗೆ ಮನ್ಕೊಬಿಟ್ಟು ಸುಮ್ಮನೆ ಅಲ್ಲೇ ಫೋನ್ ಬಿಟ್ಟೋದ್ರೆ ಅದಕ್ಕೆ ಬಚ್ಚಿಕ್ಕಿ ನೋಡಿ. ಬ್ಯಾಟ್ರಿ ಹಾಕಿದೆ, ಆಫ್ ಮಾಡಿಲ್ಲ. ಪರಂಗಿ ಎಲೆ ತಾತ ಜ್ಯೂಸ್ ಕುಡಿತೈತ. ಬೆಲ್ಲ ಹಾಕು ಸ್ಟ್ರಾಂಗ್ ಆಗಿ, ಬೆಲ್ಲ ಹಾಕು ಸ್ವಲ್ಪ ಮಾಡು ಚಿಗುರು ತಗ. ಈಗ ದೊಡ್ಡದು ಬಿಡ್ಬೇಕು, ಚಿಗುರು ಎರಡು ತಗ. ಇದನ್ನ ಟಣ್ಣು ಮಿಕ್ಸಿ ಹಾಕ್ಬಿಟ್ಟು ಚೆನ್ನಾಗಿ ಬೆಲ್ಲ ಸ್ಟ್ರಾಂಗ್ ಮಾಡು. ಬೆಲ್ಲ ಒಂದು ಹಾಕ್ಕೊಡ್ತೀನಿ, ಕುಡ್ಸಿನಿ ತಡಿ. ಬೆಲ್ಲ ಟೀ ಗ್ಲಾಸ್ ಮಾಡು, ಕುಡಿದ್ಬಿಟ್ರೆ ಚಕ್ಕುನ ಅದು ಬಿಳಿ ಉತ್ಪತ್ತಿ ಆಗತ್ತಂತ. ಹೌದಾ? ಅದಕ್ಕೆಲ್ಲ ಕರೆಕ್ಟಾಗಿ ಹಾಕು. ಆಗ್ತಾ ಇದೀನಿ. ಅಲ್ಲ ಏನ್ ಡಾಕ್ಟರ್ ನೀನೇ ಆಗಿದ್ಯಪ್ಪ? ಡಾಕ್ಟರ್ ಇದ್ರೆ ಸರ್ಜನ್ ಡಾಕ್ಟರ್ ಆಗ್ಬಿಡಿ. ಸರ್ಜನ್ ಡಾಕ್ಟರ್ ಅಲ್ಲ ಮುಳ್ಳು ತುಳಿದು ಬಂದರೆ ಕಾಲಾಗಳು ಮುಳ್ಳು ತಕ್ಕೊಳಕ್ಕೆ ಆಗಲ್ಲ ನಿಂಗೆ, ಸರ್ಜನ್ ಬೇರೆ ಆಗ್ತೀಯ. ಅವ್ರಿಗೆ ಪರಂಗಿ ಎಲೆ ತಂದವ್ರಿ, ಜ್ಯೂಸ್ ತಾತನಿಗೆ ಪರಂಗಿ ಎಲೆ ಜ್ಯೂಸ್ ಮಾಡ್ಬೇಕಂತ ನೋಡೋಣ, ಮಾಡಿಕೊಡ್ತೀನಿ, ಅವ್ರಿಗೆ ಕುಡಿಸ್ಲಿ ಜ್ಯೂಸು. ಜ್ಯೂಸು ಸ್ವಲ್ಪ ಕುಡಿ, ಜಾಸ್ತಿ ಇಲ್ಲ, ಕುಡಿ ಸ್ವಲ್ಪ ಐತಿ, ಕುಡಿ. ಸ್ವಲ್ಪ ಐತೆ, ಸ್ವಲ್ಪ ಐತಿ, ಕುಡಿ. ಚೆಲ್ಕೊಂಡು ಹೋಗ್ಬಿಡಪ್ಪ ಕೂಡ. ಹಾಂ ಒಂದೇ ಸರಿ ಭಯಕ್ಕೆ ಹೊಯ್ಕೊಂಡಿದ್ಕೆ ಕುಡಿತು, ಇಲ್ದಿರು ಕುಡಿತಿರ್ಲಿಲ್ಲ. ಸೊ ವಯಸ್ಸು ಏನಂದರೆ ಎಲ್ಲರದ್ದು ಊಟ ಆಯಿತು. ಸೊ ನನಗೆ ಯಾಕೋ ಊಟ ಮಾಡಬೇಕು ಅಂತಲೇ ಅನ್ನಿಸ್ತಿದೆ. ಹೆವಿ ತಲೆನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಸೊ ಬೆಳಗ್ಗೆನೇ ನಾನು ಅಂದ್ಕೊಂಡೆ ಪಕ್ಕ ಇವತ್ತು ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂತಂದು. ಯಾಕಂದರೆ ಸ್ನಾನ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಇವತ್ತು ವೆದರ್ ಬೇರೆ ಒಂಥರ ಥಂಡಿ ಥರ, ಅದಕ್ಕೆ ಮೋಡ ಮುಚ್ಕೊಂಡ್ರ ಥರ ಬೇರೆ ಆಗಿತ್ತಲ್ಲ,
ತಲೆಯೆಲ್ಲ ಡಿಮ್ ಅಂತಿತ್ತು, ಹಂಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತು ಇವಾಗ. ಮಧ್ಯಾಹ್ನದಿಂದನೂ ತಲೆನೋವು, ಮತ್ತು ಬೇಗ ಬೇರೆ ಎದ್ದಿದ್ನ, ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿರೋದಕ್ಕೂ ಅದಕ್ಕೂ ಒಂಥರ ತಲೆಯೆಲ್ಲ ಭಾರ ಆದಂಗೆ ಆಗ್ಬಿಟ್ಟೈತೆ. ಸೊ ಅದಕ್ಕೆ ಎಲ್ರದ್ದು ಊಟ ಆಯಿತು. ನನಗೆ ಯಾಕೋ ಊಟ ಮಾಡಬೇಕು ಅಂತಲೇ ಮನಸ್ಸಾಗ್ತಿಲ್ಲ. ಇನ್ನು ಕಿಚನ್ ಕ್ಲೀನ್ ಮಾಡಿಲ್ಲ. ಕಿಚನ್ ಕ್ಲೀನ್ ಮಾಡಿಬಿಟ್ಟು ನೋಡೋಣ, ಊಟ ಮಾಡಬೇಕು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಏನಂದರೆ ಸಂಜೆ ಬೇರೆ ತಲೆನೋವುತ್ತಿತ್ತಲ್ವ, ಅದಕ್ಕೆ ಅಜ್ಜಿಗೆ ಟೀ ಕಾಸಿದ್ನಲ್ವ, ನಾನು ಟೀ ಕುಡಿದ್ಬಿಟ್ಟೆ. ಅದಕ್ಕೆ ಏನೋ ಒಂಥರ ಹೊಟ್ಟೆ ಹಸಿವು ಅನ್ನಿಸ್ತಿಲ್ಲ. ಮತ್ತು ಈಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಟೊಮೊಟೊ ಸಾಂಬಾರು ಮಾಡಿದ್ದೆ. ಸಾಂಬಾರು ಸಖತ್ತೈತೆ ಟೊಮೊಟೊ ಸಾಂಬಾರು. ನಮ್ಮ ಮನೆಯಲ್ಲದೆ ಈ ನಡುವೆಲ್ಲ ಕೇಳ್ತಿದ್ರು ಟೊಮೊಟೊ ಸಾಂಬಾರು ಮಾಡು ಅಂತಂದು, ಅದಕ್ಕೆ ಟೊಮೊಟೊ ಸಾಂಬಾರು ಮಾಡಿದೆ. ಜಾಸ್ತಿ ದಿನವೇ ಆಗಿತ್ತು ಟೊಮೊಟೊ ಸಾಂಬಾರು ಮಾಡಿ. ಜಾಸ್ತಿ ಈ ತರಕಾರಿ ಸಾಂಬಾರು, ತರಕಾರಿ ಎಲ್ಲ ತರ್ತಿರ್ತಾರೆ ನೋಡಿ, ತರಕಾರಿ ಸಾಂಬಾರು, ಸೊಪ್ಪಿನ ಸಾಂಬಾರು ಇದೇ ಮಾಡ್ತಾಯಿದ್ದೆ. ಅದಕ್ಕೆ ಸರಿ ಇವತ್ತು ಟೊಮೊಟೊ ಸಾಂಬಾರಾದರೂ ಕೈ ನೋವು ಬಂದ್ಬಿಡ್ತು. ಟೊಮೊಟೊ ಸಾಂಬಾರಾದರೂ ಮಾಡೋಣ, ಹೊಟ್ಟೆಂಗೆ ಚೆನ್ನಾಗಿರುತ್ತೆ ಅಂತಂದು ಟೊಮೊಟೊ ಸಾಂಬಾರು ಮಾಡಿದೆ. ಟೇಸ್ಟ್ ಚೆನ್ನಾಗಿತ್ತು ಟೊಮೊಟೊ ಸಾಂಬಾರು, ಬಟ್ ನನಗೆ ಊಟ ಮಾಡಬೇಕು ಅಂತಲೇ ಅನ್ನಿಸ್ತಿಲ್ಲ. ಇವತ್ತು ಮಕ್ಕಳೆಲ್ಲ ಬೇಗನೆ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ರು. ನಮ್ಮ ಮನೇಲಿ ಇನ್ನೂ ಮಲಗಿಲ್ಲ, ಅಜ್ಜಿರೆಲ್ಲ ಮಲ್ಕೊಂಡ್ರು ಆಲ್ರೆಡಿ. ತಾತಂಗೆ ಊಟ ಕೊಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ, ಟ್ಯಾಬ್ಲೆಟು ಟಾನಿಕ್ ಎಲ್ಲ ಕೊಟ್ಬಿಟ್ಟು ತಾತನು ಮೇಲ್ಗಡೆ ಕಳಿಸಿದ್ದೀವಿ ಇವತ್ತು ಮಲ್ಕೊಳಕ್ಕೆ. ನೆನ್ನೆ ಇವತ್ತು ಪರವಾಗಿಲ್ಲ, ಒಂದು ಸ್ವಲ್ಪ ಮೇಲ್ಗಡೆಗೆ ಹೋಗಿ ಮಲ್ಕೊಳಕ್ಕೆ. ತಾತಂಗೆ ಹೆಂಗೆ ಅಂದರೆ ಏನಾದರೂ ಹೇಳೋಕ್ಕೆ ಹೋದರೆ ಆವಾಗಲಿಂದ ಅವಾಗ ಮೇಂಟೈನ್ ಮಾಡೈತಲ್ವ, ನಮ್ಮ ಮೇಲೆ ಜಗಳಕ್ಕೆ ಬಂದುಬಿಡುತ್ತೆ. ಸ್ವಲ್ಪ ಕೂಲಾಗಿ ಹೇಳ್ಬೇಕಷ್ಟೇ, ಅವ್ರಿಗೆ ಅರ್ಥ ಆಗೋದಿಲ್ಲ. ನಾವೇನು ಹೇಳ್ತಿದ್ದೀವಿ ಅನ್ನೋದು ಅರ್ಥ ಆಗೋಲ್ಲ, ಅದಕ್ಕೆ ಸ್ವಲ್ಪ ಕೂಲಾಗಿ ಹೇಳಬೇಕು. ಈ ನಡುವೆ ಹುಷಾರಿಲ್ದಾಗ್ಲಿಂದ ಅಂತೂ ಒಂಥರ ಎಳೆ ಮಕ್ಕಳಿಗೆ ಹೇಳೋ ಥರ ಆಗ್ಬಿಟ್ಟೈತೆ. ನಮ್ಮ ದುಶ್ಶಿಗೂ ಲಿಕ್ಕಿಗೂ ಅವ್ರೇನಾದರೂ ಊಟ ಮಾಡಲ್ಲ ಅಂದರೆ ಬೈದಾದರೂ ಊಟ ಮಾಡಿಸ್ತೀನಿ, ಆದರೆ ತಾತಂಗೆ ಬೈಯೋಕ್ಕೂ ಆಗೋಲ್ಲ. ಸೊ ನಿಧಾನಕ್ಕೆ ಹೇಳಿ ಊಟ ಮಾಡ್ತಂತ ಹೇಳಿ ಊಟ ಮಾಡಿಸಿದ್ದೀನಿ. ನಡುವೆ ಎಲ್ಲ ಬರೀ ಹಂಗೇನೆ ಮಾಡೋದು. ಹುಷಾರಾಗೈತೆ, ಪರವಾಗಿಲ್ಲ. ಸ್ವಲ್ಪ ಜ್ವರನೂ ಇವತ್ತೇನು ಜ್ವರ ಏನು ಬಂದಿಲ್ಲ, ನೆನ್ನೆ ಮಧ್ಯಾಹ್ನದಿಂದ ಕಡಿಮೆ ಆಗಿದ್ದು, ಜ್ವರ ಏನಿಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.